ಹಾಯ್ ಗಾಯ್ಸ್, ಎಲ್ರಿಗೂ ಗುಡ್ ಚಾಯ್ಸ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಬ್ಬೊಬ್ಬರಿಗೆ ಒಂದೊಂದು ಫ್ಯಾಷನ್ ಇರುತ್ತೆ ಗಾಯ್ಸ್. ಏನಂತ ಅಂದರೆ, ನಾನು ಕೂಡ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಬೇಕು, ಯಾವ್ಯಾವ ಥರ ಐಫೋನ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ದುಡ್ಡನ್ನು ನಾನು ಅರ್ನ್ ಮಾಡಬೇಕು, ಅಥವಾ ನನ್ನದೊಂದು ಫ್ಯಾಷನ್ ಇದೆ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ, ನನಗೆ ಅರ್ನ್ ಎಷ್ಟಾದರೂ ಆಗಲಿ ಪರವಾಗಿಲ್ಲ, ಆದರೂ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತೀನಿ, ನಾನು ಯೂಟ್ಯೂಬ್ನಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ತೀನಿ, ಅಥವಾ ಇಲ್ಲಿ ಯಾರಾದರೂ ನನ್ನ ಹೊರಗಡೆ ಹೋದವರು ನನ್ನ ರೆಕಗ್ನೈಸ್ ಮಾಡಿ ಮಾತಾಡಿಸ್ಬೇಕು, ಈ ರೀತಿ ಒಬ್ಬೊಬ್ಬರಿಗೆ ಇರುತ್ತೆ ಸ್ನೇಹಿತರೆ. ಅದೆಲ್ಲ ಆಗಬೇಕು ಅಂತ ಅಂದರೆ ನಿಮ್ಮ ಹಾರ್ಡ್ ವರ್ಕು ಕೂಡ ಅಷ್ಟೇ ಇರಬೇಕಾಗುತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲಿ. ಹೌದು ಸ್ನೇಹಿತರೆ, ನಿಜವಾಗ್ಲೂ 3 ವರ್ಷ 4 ವರ್ಷ ಈ ರೀತಿ ಮಾಡಿದವರೆಲ್ಲ ಇನ್ನೂ ಕೂಡ ಗ್ರೋ ಆಗಲಿಕ್ಕೆ ಸಾಧ್ಯ ಆಗಿಲ್ಲ, ಮತ್ತು ಅವರು ಕೂಡ ಅರ್ನ್ ಮಾಡಲಿಕ್ಕೂ ಸಾಧ್ಯ ಆಗಿಲ್ಲ ಒಂದೊಂದು ಯೂಟ್ಯೂಬ್ನವರು. ಅದೇ ಬೇರೆ ಯೂಟ್ಯೂಬ್ನವರು ಏನು ಮಾಡ್ತಾರೆ ಅಂತ ಅಂದರೆ, ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡ್ತಾರೆ, ಒಳ್ಳೊಳ್ಳೆ ಕಂಟೆಂಟನ್ನು ಕೊಡ್ತಾ ಹೋಗ್ತಾರೆ, ಮತ್ತು ಚೆನ್ನಾಗಿ ಮಾತಾಡ್ತಾರೆ. ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಅಂತ ಅಂದರೆ, ಯೂಟ್ಯೂಬ್ನಲ್ಲಿ ಗ್ರೋ ಆಗಿ ನೀವು ಕೂಡ ಒಂದು ಹಂತದಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಹೋಗ್ಬೇಕಂದ್ರೆ. ಅದಕ್ಕೋಸ್ಕರ ನಾನಿವತ್ತು ನಿಮಗೋಸ್ಕರ ಒಂದು ಮೋಟಿವೇಶನ್ ಆಗೋ ಅಂತ ಒಂದು ಯೂಟ್ಯೂಬ್ ಚಾನಲನ್ನು ನಾನು ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸಿ, ಅವ್ರ ಹಿನ್ನೆಲೆ ಅವರು ಕೂಡ ಯಾವ ರೀತಿ ಸ್ಟಾರ್ಟಿಂಗ್ನಲ್ಲಿ ಇದ್ದರು, ಇವಾಗ ಯಾವ ರೀತಿ ಅಪ್ಡೇಟ್ ಆಗಿದ್ದಾರೆ, ಇವಾಗ ಯಾವ ರೀತಿ ವೀಡಿಯೋಗಳನ್ನು ಮಾಡ್ತಾಯಿದ್ದಾರೆ. ಅವ್ರ ಹತ್ರ ಮುಂಚೆ ಅವರಿಗೆ ವಿಡಿಯೋ ಮಾಡೋಕ್ಕೆ ಫೋನು ಇರಲಿಲ್ಲ, ಅವಾಗ ಏನು ಮಾಡ್ತಿದ್ರು, ಇದೆಲ್ಲ ಡೀಟೇಲ್ ಆದ ಮಾಹಿತಿಯನ್ನು ಕೊಡ್ತೀನಿ. ಇದು ಕೂಡ ನೀವು ಕೂಡ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತೀರಿ ಅಂತ ಅಂದರೆ ಇದು ತುಂಬಾ ಮೋಟಿವೇಶನ್ ಆಗುವಂಥ ವಿಡಿಯೋ. ಅದಕ್ಕೋಸ್ಕರ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವಾಗ ತಡೆ ಯಾಕೆ ವಿಡಿಯೋವನ್ನು ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ಎಲ್ಲರೂ ಅಂದ್ಕೊಳೋದು ಏನಂತ ಅಂದರೆ, ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು, ಅರ್ನ್ ಮಾಡಬೇಕು, ಈ ರೀತಿ ಮಾಡಬೇಕಂತ ತುಂಬ ಆಸೆ ಇಟ್ಕೊಂಡು ಬಂದಿರ್ತಾರೆ. ಅವರು ಎಷ್ಟೊಂದು ಜನ ಏನು ಗೊತ್ತಾ, ನಮಗೆ ಕ್ಯಾಮ್ರಾಗಳಿಲ್ಲ, ಮೈಕ್ಗಳಿಲ್ಲ, ಈ ರೀತಿ ತುಂಬಾ ಅವರು ಸಫರ್ ಪಡ್ಕೊಂಡು ನಾನು ಚಾನಲ್ನ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ನನ್ನಿಂದ ಏನೂ ಆಗಲ್ಲ ಅಂತ ಸ್ಟಾರ್ಟ್ ಮಾಡ್ತಾ ಇರಲ್ಲ ಗೈಸ್. ಇವಾಗ ಬೇಕಾದ್ರೆ ನಿಮಗೆ ಲೈವ್ ಪ್ರೂಫನ್ನೇ ತೋರಿಸ್ತೀನಿ. ಅವ್ರ ಹತ್ರನೂ ಕೂಡ ಒಂದು ಮೈಕ್ರೋಫೋನ್ ಆಗಲಿ ಏನು ಸ್ಟಾರ್ಟಿಂಗ್ ಇರಲಿಲ್ಲ, ಒಂದು ಆ್ಯಂಡ್ರಾಯ್ಡ್ ಮೊಬೈಲಿಂದನೇ ಅವರು ಸ್ಟಾರ್ಟ್ ಮಾಡಿ ಇವಾಗ ಯಾವ ಹಂತಕ್ಕೆ ತಲುಪಿದ್ದಾರೆ ಅದೆಲ್ಲ ನಾನು ಡೀಟೇಲಾಗಿ ಲೈವ್ ಪ್ರೂಫಾಗಿ ಚಾನಲ್ನ ತೋರಿಸ್ತೀನಿ. ಆವಾಗ ನಿಮಗೂ ಕೂಡ ಗೊತ್ತಾಗುತ್ತೆ, ನಾನು ಕೂಡ ಸ್ಟಾರ್ಟ್ ಮಾಡ್ಬೋದು, ನಾನು ಕೂಡ ಒಂದು ಮೊಬೈಲಿಂದ ಮೈಕ್ರೋಫೋನ್ ಇಲ್ದಲೆ, ಕ್ಯಾಮ್ರಾ ಇಲ್ದಲೆ ಒಂದು ಮೊಬೈಲ್ ಇಟ್ಕೊಂಡು ನಾನು ಕೂಡ ಶುರು ಮಾಡ್ಬೋದು ಯೂಟ್ಯೂಬನ್ನು ಅಂತ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಸ್ನೇಹಿತರೆ, ಇವಾಗ ಲೈವ್ ಪ್ರೂಫನ್ನು ನಿಮಗೆ ಸ್ಕ್ರೀನ್ ರೆಕಾರ್ಡಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇದ್ದೀರಾ ಗಾಯ್ಸ್, ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು ಯಾರ ಬಗ್ಗೆ ಅಂತ ಅಂದರೆ, ಲಕ್ಕಿ ಲಿಕೇಶ್ ಯಶ್ ಅವರ ಬಗ್ಗೆ. ಲಕ್ಕಿ ಲಿಕೇಶ್ ಯಶ್ ಅವರ ಬಗ್ಗೆನೇ ನಾನು ಯಾಕೆ ಮಾಡಬೇಕು ಅಂತ ಅಂದರೆ, ನಮಗೆ ಯಾವುದೇ ಅಪ್ಡೇಟ್ ಬಂದರೂ ಕೂಡ ಅವರು ಏನು ಮಾಡ್ತಾರೆ, ನಮಗೆ ಡೀಟೇಲ್ ಆದ ಮಾಹಿತಿಯನ್ನು ತಿಳಿಸ್ತಾರೆ. ಡೀಟೇಲ್ ಆದ ಮಾಹಿತಿ ಏನು ಅಂತ ಅಂದರೆ, ಸಬ್ಸ್ಕ್ರೈಬರ್ಸ್ನ ಯಾವ ರೀತಿ ಇನ್ಕ್ರೀಸ್ ಮಾಡೋದು, ವಾಚ್ ಟೈಮ್ನ ಯಾವ ರೀತಿ ಇನ್ಕ್ರೀಸ್ ಮಾಡೋದು, ನನಗೆ ವ್ಯೂಸ್ ಕಮ್ಮಿ ಆಗ್ತಾ ಇದೆ ಅದಕ್ಕೆ ಏನು ಮಾಡಬೇಕು, ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು ಹೆಂಗೆ, ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ಅದು ರಿಜೆಕ್ಟ್ ಆದರೆ ನಾವು ಯಾವ ರೀತಿ ಮಾಡಬೇಕು, ಈ ರೀತಿ ಡೈಲಿ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ನೋಡ್ತಾ ಇರ್ಬೋದು 3 ಅಪ್ಡೇಟ್ಸ್ ಏನು ಮಾಡ್ತಾರೋ ಇವರು ಎಲ್ಲರಿಗೂ ಬರುತ್ತಂತೆ ಅಂತ, ಈ ರೀತಿ ತುಂಬ ಡೈಲಿ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತಾರೆ. ನೀವು ನೋಡ್ತಾ ಇರ್ಬೋದು 2 hours ago, 1 day ago, ಈ ರೀತಿ ಡೈಲಿ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತಾರೆ. ಇವರೇ ಯಾಕೆ ನಮಗೆ ಮೋಟಿವೇಶನ್ ಆಗ್ತಾರೆ ಅಂತ ನೀವು ನೋಡ್ತಾ ಇರ್ಬೋದು. ಇವರು ತಮ್ನೇಲ್ ನೋಡ್ತಾ ಇರ್ಬೋದು ಇವಾಗ ಯಾವ ರೀತಿ ಇದೆ ಅಂತ. ಬೇಕಾದ್ರೆ ನಾನು ಓಲ್ಡ್ ವೀಡಿಯೋಸನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಆವಾಗ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಲ್ಡೆಸ್ಟ್ ಅಂತ ನಾನು ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು, ಇವಾಗ ನಾವು ಬೇಕಾದರೂ ಒಂದು ಸ್ವಲ್ಪ ಚೆನ್ನಾಗಿ ತಮ್ನೇಲನ್ನು ಮಾಡ್ತಾ ಇದ್ದೀವಿ. ಆವಾಗ 6 ವರ್ಷದ ಹಿಂದೆ ಅವರು ಯಾವ ರೀತಿ ತಮ್ನೇಲ್ಗಳನ್ನು ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. 2018 ಈ ರೀತಿ ವಿಡಿಯೋಗಳೆಲ್ಲ ತಮ್ನೇಲ್ ಯಾವ ರೀತಿ ಇದೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ನೀವು ನಿಮ್ಮ ಹತ್ರನೂ ಕೂಡ ನನಗೆ ತಮ್ನೇಲ್ ಮಾಡೋಕ್ಕೆ ಬರಲ್ಲ, ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಬರಲ್ಲ, ನನ್ನ ಹತ್ರ ಮೈಕ್ರೋಫೋನ್ ಇಲ್ಲ, ನನ್ನ ಹತ್ರ ಫೋನ್ ಇಲ್ಲ, ಈ ರೀತಿ ತುಂಬಾ ನೀವು ಸಫರ್ ಪಡ್ತಾ ಇರ್ತೀರಿ. ನಿಜವಾಗ್ಲೂ ಒಂದು ವಿಡಿಯೋನ ಕ್ಲಿಕ್ ಮಾಡಿ ನೋಡೋಣ ಇಲ್ಲಿ ಯಾವ ರೀತಿ ಇದೆ ಅಂತ. ನೋಡ್ತಾ ಇರ್ಬೋದು ಅವರು ಯಾವ ರೀತಿ ಹಾಕಿದ್ದಾರೆ ಅಂತ, ಲಕ್ಕಿ ಲಿಕೇಶ್ ಯಶ್ ಅಂತ ನೋಡ್ತಾ ಇರ್ಬೋದು. ಅವರು ಒಂದು ಆ್ಯಂಡ್ರಾಯ್ಡ್ ಫೋನನ್ನೇ ಇಟ್ಕೊಂಡು ಏನು ಮಾಡಿದ್ದಾರೆ ಅಂತ ಅಂದರೆ, ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅವರು ಸ್ಟಾರ್ಟ್ ಮಾಡಿ ಏನು ಮಾಡಿದ್ದಾರೆ, ಏನು ಬೇಕು ಅದನ್ನು ಅಪ್ಲೋಡ್ ಮಾಡಿದ್ದಾರೆ. ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ, ಟೆಕ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಇಲ್ಲಿ ವಾಟ್ಸಪ್ ಚಾನಲ್ ಬಗ್ಗೆ ಹೇಳಿದ್ದಾರೆ, ಇಲ್ಲಿ ಪಾಸ್ವರ್ಡ್ ಬಗ್ಗೆ ಹೇಳಿದ್ದಾರೆ, ಮತ್ತು ಇಲ್ಲಿ ಏನೇನೋ ಅವ್ರಿಗೆ ಏನು ತಿಳಿಯುತ್ತೋ, ಅವ್ರಿಗೆ ಏನು ಗೊತ್ತಿದೆಯೋ ಅದ್ರ ಬಗ್ಗೆನೇ ಮಾಡ್ತಾ ಹೋಗಿದ್ದಾರೆ.
ಅದಕ್ಕೋಸ್ಕರ ಅವರಿಗೆ ಇಂಟ್ರೆಸ್ಟ್ ಇರೋ ಟಾಪಿಕನ್ನೇ ತೊಗೊಂಡು ಅವರು ಮಾಡ್ತಾ ಹೋಗಿದ್ದಾರೆ. ಆದರೆ ಅವರಿಗೆ ಸ್ಟಾರ್ಟಿಂಗ್ ಇದ್ದಿದ್ದು ಯಾವುದೇ ಮೈಕ್ರೋಫೋನ್ ಇರಲಿಲ್ಲ, ಯಾವುದು ಕರೆಕ್ಟಾಗಿ ಚೆನ್ನಾಗಿರೋ ಫೋನ್ ಕೂಡ ಇರಲಿಲ್ಲ. ಅವಾಗ ಅವರು ಏನು ಮಾಡಿದರು ಅಂತ ಅಂದರೆ ಅವರಲ್ಲಿ ಇರ್ತಕ್ಕಂಥ ಫೋನನ್ನೇ ಯೂಸ್ ಮಾಡಿಕೊಂಡು ಅವರು ವೀಡಿಯೋಗಳನ್ನು ಡೈಲಿ ಹಾಕ್ತಾ ಹೋದರು. ಅವರಿಗೆ ಒಳ್ಳೆ ರೀಚ್ ಸಿಕ್ತು ಸ್ನೇಹಿತರೆ. ನೋಡ್ತಾ ಇರ್ಬೋದು ಇವಾಗ ಅವ್ರಿಗೆ ಲೇಟೆಸ್ಟ್ ವೀಡಿಯೋಸ್ಗಳು ಈ ರೀತಿ ಸಿಗ್ತವೆ. ನಿಮಗೆ ನೋಡ್ತಾ ಇರ್ಬೋದು ಈಗ ಇವ್ರ ಹತ್ರ ಆ್ಯಪಲ್ ಫೋನ್ ಇದೆ, ಆ್ಯಪಲ್ ಅದಕ್ಕೆ ಇದಿದೆ, ಎಲ್ಲದೂ ಇದೆ ಸ್ನೇಹಿತರೆ. ಆ್ಯಪಲ್ ಸೆಟ್ಗಳು ಆದಷ್ಟು ಎಲ್ಲವೂ ಇದ್ದಾವೆ. ಅಂದರೆ ನೋಡ್ತಾ ಇರ್ಬೋದು ಎಷ್ಟು ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ ಎಷ್ಟಿದೆ ಅಂತ. ಆದರೆ ಕನ್ಸಿಸ್ಟೆನ್ಸಿ ಮತ್ತು ನೀವು ಡೈಲಿ ವೀಡಿಯೋಸ್ಗಳನ್ನು ಹಾಕ್ತಾ ಇರಬೇಕು ಮತ್ತು ಟಾಪಿಕ್ ನೀವು ನಿಮಗೆ ಇಂಟ್ರೆಸ್ಟ್ ಇರೋದನ್ನೇ ತೊಗೊಂಡು ಮಾಡ್ತಾ ಹೋಗಬೇಕು. ಇವರು ಯೂಟ್ಯೂಬ್ನ ಅಪ್ಡೇಟ್ಗಳನ್ನೇ ಹೇಳ್ತಾ ಹೋಗ್ತಾರೆ, ಯೂಟ್ಯೂಬ್ ಬಗ್ಗೆನೇ ಹೇಳ್ತಾ ಹೋಗ್ತಾರೆ. ಆದ್ದರಿಂದ ಇವರಿಗೆ ಅದಕ್ಕೆ ಯೂನಿಕ್ ವ್ಯೂವರ್ಸು ಇದ್ದಾರೆ, ಯೂನಿಕ್ ಸಬ್ಸ್ಕ್ರೈಬರ್ಸು ಇದ್ದಾರೆ. ಅದಕ್ಕೆ ನೋಡ್ತಾ ಇರ್ಬೋದು 4 ಲಕ್ಷ ರೀಸೆಂಟಾಗಿ ಇವರಿಗೆ ರೀಚ್ ಆಗಿದೆ. 4,02,000 ಏನೋ ಸಬ್ಸ್ಕ್ರೈಬರ್ಸ್ ಇವ್ರಿಗೆ ಕಂಪ್ಲೀಟ್ ಆಗಿದ್ದಾರೆ. 3,900 ವೀಡಿಯೋಸ್ಗಳನ್ನು ಇವರು ಹಾಕಿದ್ದಾರೆ. ಶಾರ್ಟ್ಸು ಆ್ಯಂಡ್ ವೀಡಿಯೋಸನ್ನು ಸೇರಿ 3,900 ಪ್ಲಸ್ ವೀಡಿಯೋಸ್ಗಳು ಆಗಿದೆ. ನೋಡ್ತಾ ಇರ್ಬೋದು ಇಲ್ಲಿ ಶಾರ್ಟ್ಸನ್ನು ಕೂಡ ಇಲ್ಲಿ ಓಲ್ಡೆಸ್ಟನ್ನು ನೋಡ್ತಾ ಇರ್ಬೋದು ಯಾವ ರೀತಿ ಇದ್ದವರು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಟ್ರಾನ್ಸಿಷನ್ ಆಗಿದ್ದಾರೆ ಅಂತ. ಈ ರೀತಿ ಇದ್ದವರು ಲಕ್ಕಿ ಶಶ್ ಅವರು ನೋಡ್ತಾ ಇರ್ಬೋದು ಇವಾಗ ಲೇಟೆಸ್ಟಾಗಿ ಯಾವ ರೀತಿ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಅದಕ್ಕೋಸ್ಕರ ಸ್ನೇಹಿತರೆ ಯಾವುದು ಕೂಡ ಕಷ್ಟ ಅಲ್ಲ. ನೀವೇನು ಮಾಡಬೇಕು ಅಂತ ಅಂದರೆ ನೀವು ಕಷ್ಟಪಟ್ಟು ನೀವೇನಾದರೂ ಯಾವುದಾದ್ರೂ ಒಂದು ಕೆಲಸ ಮಾಡ್ತೀರಿ ಅಂತ ಅಂದರೆ ಅದು ನಿಜವಾಗ್ಲೂ ಆದೇ ಆಗುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಇವರು ಲೈವ್ ವೀಡಿಯೋಸ್ಗಳು ಬರ್ತಾರೆ, ಶಾರ್ಟ್ಸನ್ನು ಮಾಡ್ತಾರೆ, ವೀಡಿಯೋಸ್ಗಳನ್ನು ಕೂಡ ಡೈಲಿ ಹಾಕ್ತಾ ಇರ್ತಾರೆ. ಈ ರೀತಿ ನಿಮ್ಮ ಚಾನಲಲ್ಲೂ ನೀವು ಆ್ಯಕ್ಟಿವ್ ಇದ್ರಿ ಅಂತ ಅಂದರೆ ಈಸಿಯಾಗಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಈಸಿಯಾಗಿ ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಕೂಡ ಅರ್ನ್ ಮಾಡ್ಬೋದು. ನೋಡ್ತಾ ಇರ್ಬೋದು ಕ್ವಾಲಿಟಿ ಇವಾಗ ಯಾವ ರೀತಿ ವೀಡಿಯೋಗಳನ್ನು ಮಾಡ್ತಾ ಇದ್ದಾರೆ ಅಂತ. ಆದರೆ ನಾವು ನಿನಗೆ ತೋರಿಸಿದ್ವಲ್ಲ 6 ವರ್ಷದ ಹಿಂದೆ, ಅವಾಗ ಯಾವ ರೀತಿ ಕ್ವಾಲಿಟಿ ಇತ್ತು. ಅದೇ ಸ್ನೇಹಿತರೆ ಒಂದು ಟೈಮ್ ಏನಾದರೂ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ದುಡ್ಡು ಬರ್ತಾ ಹೋದರೆ, ನೀವೇನಾದರೂ ನಿಮ್ಮ ಯೂಟ್ಯೂಬ್ ಚಾನಲಿಂದ ಅರ್ನ್ ಮಾಡ್ತಾ ಇದ್ದರೆ ಆವಾಗ ನೀವು ಈಸಿಯಾಗಿ ಏನು ಮಾಡ್ಬೋದು, ಒಂದೊಂದೇ ಇಕ್ವಿಪ್ಮೆಂಟ್ಸನ್ನು ಡೆವಲಪ್ ಮಾಡ್ತಾ ಹೋಗ್ಬೋದು. ಫಸ್ಟ್ ನೀವು ಒಂದು ಮೈಕ್ ತೊಗೊಳ್ತೀರಾ, ಅದಾದಮೇಲೆ ಒಂದು ಸಣ್ಣದೊಂದು ಕ್ಯಾಮ್ರಾ ತೊಗೊಳ್ತೀರಾ, ಅದಾದಮೇಲೆ ಇದೇ ರೀತಿ ಅಪ್ಡೇಟ್ ಆಗ್ತಾ ಹೋಗ್ತೀರಾ ಸ್ನೇಹಿತರೆ. ಆವಾಗ ತಮ್ನೇಲ್ ಮಾಡೋದು ನಿಮಗೆ ಗೊತ್ತಾಗುತ್ತೆ, ವಿಡಿಯೋ ಎಡಿಟ್ ಮಾಡೋದು ಗೊತ್ತಾಗುತ್ತೆ, ಯಾವ ರೀತಿ ಚಾನಲನ್ನು ಗ್ರೋ ಮಾಡಬೇಕು ನೀವೇ ತಿಳ್ಕೊತೀರಾ. ಇದೆಲ್ಲ ನಿಮಗೆ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಏನು ಮಾಡಿ ಅಂತ ಅಂದರೆ ನೀವು ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ನ ಎಂಗೇಜ್ ಮಾಡಬೇಕು ಅಂತ ಅಂದರೆ ನೀವು ಕೂಡ ಏನು ಮಾಡಬೇಕು, ಡೈಲಿ ವೀಡಿಯೋಸ್ಗಳನ್ನು ಹಾಕಬೇಕು. ಆವಾಗ ಏನಾಗುತ್ತೆ, ನೀವು ಈಸಿಯಾಗಿ ನಿಮ್ಮ ಚಾನಲಲ್ಲಿ ನೀವು ಗ್ರೋ ಆಗ್ಬೋದು. ಆವಾಗ ನೀವು ಕೂಡ ಇವರು ಯಾವ ರೀತಿ ಅರ್ನ್ ಮಾಡ್ತಾ ಇದ್ದಾರೋ ಅದೇ ರೀತಿ ನೀವು ಕೂಡ ಅರ್ನ್ ಮಾಡಿ ನೀವು ಒಂದು ಒಳ್ಳೆಯ ಸ್ಥಾನದಲ್ಲಿ ಇರ್ಬೋದು ಸ್ನೇಹಿತರೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಯೂಟ್ಯೂಬ್ ಬಗ್ಗೆ ಇಂಟ್ರೆಸ್ಟ್ ಇರೋರು, ಯೂಟ್ಯೂಬ್ನಲ್ಲಿ ಏನಾದರೂ ಒಂದು ಮಾಡಬೇಕಂತ ಇರೋರಿಗೆ ಹಂಗಂತ ನಾನು ಎಲ್ಲ ಬಿಟ್ಬಿಟ್ಟು ಯೂಟ್ಯೂಬನ್ನೇ ಮಾಡಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ. ಯಾಕೆ ಅಂತ ಅಂದರೆ ಇಲ್ಲಿ ಟೈಮನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಬೇರೆ ಕಡೆ ದುಡ್ಡನ್ನು ಇನ್ವೆಸ್ಟ್ ಮಾಡಿ ನೀವೇನಾದರೂ ಒಂದು ಬಿಸ್ನೆಸ್ ಆಗಿರ್ಬೋದು ಇನ್ನೊಂದನ್ನು ಮಾಡ್ಬೋದು. ಆದರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಟೈಮನ್ನು ಇನ್ವೆಸ್ಟ್ ಮಾಡಿ ನೀವು ಗ್ರೋ ಆಗಬೇಕಾಗತ್ತೆ. ನೀವು ಇವಾಗ ಟೈಮನ್ನು ಇನ್ವೆಸ್ಟ್ ಮಾಡಿದ್ರಿ ಅಂತ ಅಂದರೆ ಮುಂದೆ ನಿಮಗೆ ಅದರಿಂದ ಫಲ ಸಿಗುತ್ತೆ ಸ್ನೇಹಿತರೆ. ಮತ್ತು ಹಂಗಂತ ಈಗಿನ ಸ್ಟೂಡೆಂಟ್ಸ್ಗಳು ಎಲ್ಲದನ್ನು ಬಿಟ್ಬಿಟ್ಟು ನಾನು ಏನು ಮಾಡ್ತೀನಿ ನೀವು ಹೇಳಿದ್ರಿ ಅಂತ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತೀನಿ, ಅದಾದಮೇಲೆ ನೀವು ಹೇಳಿದಿರಿ ಆದರೂ ಗ್ರೋ ಆಗಿಲ್ಲ ಅಂತ ಅನ್ನೋಕ್ಕೆ ಹೋಗಬೇಡಿ. ನಿಮ್ಮದು ಫ್ಯಾಷನ್, ನೀವು ಕೂಡ ಒಂದು ಶಾಲೆಗೆ ಹೋಗಿ ಅಥವಾ ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗಿ ನೀವು ಇದ್ದ ಫ್ರೀ ಟೈಮ್ನಲ್ಲಿ ನಿಮ್ಮ ಫ್ಯಾಷನ್ ಏನಿದೆಯೋ ನಿಮಗೆ ಇಂಟ್ರೆಸ್ಟ್ ಏನಿದೆಯೋ ಅದರ ಬಗ್ಗೆನೇ ನೀವು ವೀಡಿಯೋಸ್ಗಳನ್ನು ಮಾಡ್ತಾ ಹೋಗಿ, ಶಾರ್ಟ್ಸನ್ನು ಮಾಡ್ತಾ ಹೋಗಿ. ಆವಾಗ ಏನಾಗುತ್ತೆ, ನಿಮ್ಮ ಎಜುಕೇಷನ್ನು ಕೂಡ ಕಂಪ್ಲೀಟ್ ಆಗುತ್ತೆ, ನಿಮ್ಮ ಫ್ಯಾಷನ್ನು ಕೂಡ ಫುಲ್ಫಿಲ್ ಆಗ್ತಾ ಇರುತ್ತೆ. ನಾವು ಒಂದೇ ದಾರಿಯಲ್ಲಿ ಹೋಗಬಾರ್ದು ಸ್ನೇಹಿತರೆ. ಒಂದೇ ದಾರಿ ನಮಗೆ ಇತ್ತು ಅಂತ ಅಂದರೆ ಅದು ಯಾವುದೇ ಕಾರಣಕ್ಕೂ ಇದಾಗೋದಿಲ್ಲ. ಎಜುಕೇಷನ್ ಇರಬೇಕು. ಎಜುಕೇಷನ್ ಏನಕ್ಕೆ ಅಂತ ಅಂದರೆ ನಿಜವಾಗ್ಲೂ ಒಂದು ಯಾವ ರೀತಿ ಸಿಸ್ಟಮ್ ಇದೆ, ಯಾವ ರೀತಿ ನಾವು ಜೀವನದಲ್ಲಿ ನಡಿಬೇಕು ಇದನ್ನು ಕಲಿಸ್ಕೊಡೋಕ್ಕೆ ಎಜುಕೇಷನ್ ಇರೋದು. ಅದನ್ನು ಎಜುಕೇಷನನ್ನು ತಗೊಂಡು ನಾವು ನಮ್ಮ ಫ್ಯಾಷನ್ಗೆ ಉಪಯೋಗಿಸಿದ್ವಿ ಅಂತ ಅಂದರೆ ನಾವು ಈಸಿಯಾಗಿ ಗ್ರೋ ಆಗ್ಬೋದು ಸ್ನೇಹಿತರೆ. ಇವರು ಲಕ್ಕಿ ಶಶ್ ಅವರು ಅಷ್ಟೇ ಇವಾಗ ಎಲ್ಲೆಲ್ಲೋ ಹೋಗಿದ್ದಾರೆ ಸ್ನೇಹಿತರೆ. ಅವರು ಇವಾಗ ಬೆಂಗಳೂರಿನಲ್ಲಿ ಅದೇನೇ ಈವೆಂಟ್ಗಳಿರುತ್ತೆ, ಯೂಟ್ಯೂಬ್ನವರು ಕರೆದಿರ್ತಾರೆ, ಅಲ್ಲಿಗೆಲ್ಲ ಹೋಗಿ ಬರ್ತಾರೆ. ಈ ರೀತಿಯೆಲ್ಲ
ಅವರು ಆಗಿದ್ದಾರೆ ಅಂತ ಅಂದರೆ ಅವರು ಮಾಡಿರ್ತಕ್ಕಂಥ ಕನ್ಸಿಸ್ಟೆನ್ಸಿ, ಅವರು ಅಪ್ಲೋಡ್ ಮಾಡ್ತಾ ಇರೋ ವೀಡಿಯೋಗಳು, ಮತ್ತು ಒಂದೊಂದು ಟೈಮ್ನಲ್ಲಿ ಅವರು ಮೋಟಿವೇಶನನ್ನು ಕೊಡ್ತಾರೆ ಸ್ನೇಹಿತರೆ. ನಿಜವಾಗ್ಲೂ ಅದು ಯಾವ ರೀತಿ ಅಂತ ಅಂದರೆ ನಮ್ಮ ಅಕ್ಕಪಕ್ಕ ಅಣ್ಣ ತಮ್ಮಗಳು ಯಾವ ರೀತಿ ನಮಗೆ ಹೇಳ್ತಾರೋ ಅದೇ ಥರನೇ ಅವ್ರ ಲೈಫ್ನಲ್ಲಿ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ಗಳನ್ನೇ ಮಾಡ್ತಾರೆ. ನಾನಿವಾಗ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಲ್ಲ ಅಂತ ಅಂತಾರೆ, ಸ್ಟಾರ್ಟ್ ಮಾಡಿದ್ದಾರೆ ಅಂತಾರೆ. ಮತ್ತು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದಾದಮೇಲೆ ನಾನು ವೀಡಿಯೋಸ್ಗಳನ್ನು ಹಾಕಲ್ಲ ಅಂತಾರೆ, ಮತ್ತು ಹಾಕ್ತೀನಿ ಅಂತಾರೆ. ಅಂದರೆ ನಿಜವಾಗ್ಲೂ ಇವ್ರಿಗೆ ಒಂಥರ ಡಿಫ್ರೆಂಟ್ ಆ್ಯಟಿಟ್ಯೂಡ್ ಅಂತ ಇದೆ. ಆದರೆ ನಮಗೆ ತುಂಬಾ ಇಷ್ಟ ಸ್ನೇಹಿತರೆ ಅದೆಲ್ಲ ಆ್ಯಟಿಟ್ಯೂಡ್ಗಳು. ನೀವು ಕೂಡ ಇದೇ ಥರ ನಿಮ್ಮ ಓನ್ ಆ್ಯಟಿಟ್ಯೂಡಲ್ಲಿ ನಿಮ್ಮ ಚಾನಲ್ನ ಗ್ರೋ ಮಾಡ್ತಾ ಹೋಗಬೇಕು. ನಿಮ್ಮದೇ ಒಂದು ಓನಾಗಿ ನೀವು ಒಂದು ಚಾನಲ್ ನೇಮ್ ಇರಬೇಕು. ಮತ್ತು ಏನು ಮಾಡಬೇಕು ಅಂತ ಅಂದರೆ ನಿಮ್ಮದೇ ಒಂದು ಓನ್ ಸ್ಟೈಲಲ್ಲಿ ನೀವು ನಿಮ್ಮ ಚಾನಲನ್ನು ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು ಸ್ನೇಹಿತರೆ. ಆವಾಗ ನೀವು ಕೂಡ ಒಂದು ಹಂತಕ್ಕೆ ಬೇಗನೆ ರೀಚ್ ಆಗ್ತೀರಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವ್ರ ಹತ್ರ ಆ್ಯಪಲ್ ಫೋನ್ ಇದೆ ಆವಾಗ ಆ್ಯಂಡ್ರಾಯ್ಡ್ ಫೋನು, ಅದು ಕ್ವಾಲಿಟಿ ಬರದೇ ಇರೋವಂಥ ಆ್ಯಂಡ್ರಾಯ್ಡ್ ಫೋನ್ ಇದ್ದಿದ್ದು. ಇವಾಗ ಐಫೋನ್ ತೊಗೊಂಡಿದ್ದಾರೆ. ಇದೆಲ್ಲ ಒಟ್ಟೆ ರಿಚ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ರಿಚ್ ಅಂದರೆ ಫುಲ್ ರಿಚ್ ಅಲ್ಲ, ನಾನು ಹೇಳ್ತಾ ಇರೋದು ಅಂತ ಅಂದರೆ ಅವಾಗಿಗೆ ಕಂಪೇರ್ ಮಾಡಿದರೆ 6 ವರ್ಷಕ್ಕೆ ಕಂಪೇರ್ ಮಾಡಿದರೆ ಇವಾಗ ಒಂದು ಹಂತಕ್ಕೆ ತಲುಪಿದ್ದಾರೆ ಸ್ನೇಹಿತರೆ. ಫಿನಾನ್ಷಿಯಲಿ ಫಿಟ್ ಇದ್ದಾರೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇದು ಸೋಷಿಯಲ್ ಮೀಡಿಯಾದ ಪವರ್. ಅದಕ್ಕೋಸ್ಕರ ನೀವು ಕೂಡ ನಿಮ್ಮ ಫ್ಯಾಷನನ್ನು ಇದಕ್ಕೋಸ್ಕರ ಯೂಸ್ ಮಾಡಿ. ನೀವೇನಾದರೂ ಇನ್ಸ್ಟಾಗ್ರಾಮ್ನಲ್ಲಿ ಹೋಗ್ತೀನಿ, ಸುಮ್ಮನೆ ರೀಲ್ಸ್ಗಳನ್ನು ಸ್ವೈಪ್ ಮಾಡ್ತೀನಿ, ಅಥವಾ ಯೂಟ್ಯೂಬ್ನಲ್ಲೇ ಬರ್ತೀನಿ, ಫೇಸ್ಬುಕ್ನಲ್ಲೇ ಬರ್ತೀನಿ, ನಾನು ಸುಮ್ಮನೆ ವೀಡಿಯೋಸ್ಗಳನ್ನು ನೋಡ್ತೀನಿ ಅಂತ ಅಂದರೆ ಆಗಲ್ಲ. ನೀವು ಯೂಟ್ಯೂಬ್ನಲ್ಲೇ ನೋಡಿ ಮತ್ತು ಇನ್ಸ್ಟಾದಲ್ಲೇ ನೋಡಿ, ಅಲ್ಲಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್, ನಿಮ್ಮದೇ ಒಂದು ಓನ್ ಚಾನಲನ್ನು ಸ್ಟಾರ್ಟ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ನೀವು ಈಸಿಯಾಗಿ ಗ್ರೋ ಆಗ್ತೀರಿ. ನೀವು ಕೂಡ ಅರ್ನನ್ನು ಮಾಡ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ರೀತಿ ಯೂಸ್ಫುಲ್ ಮಾಹಿತಿಯನ್ನು ತರ್ತಾ ಇರ್ತೀನಿ. ಮುಂದಿನ ಯೂಟ್ಯೂಬರ್ ಯಾರು ಅಂತ ನೀವು ಕೂಡ ನಿಮಗೆ ಗೊತ್ತಿರೋ ಯೂಟ್ಯೂಬರ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಅವ್ರದ್ದು ಕೂಡ ಚಾನಲ್ ಹಿಸ್ಟ್ರಿಯನ್ನು ತೋರಿಸ್ತೀನಿ. ಚಾನಲ್ ಯಾವ ರೀತಿ ಇದೆ, ಯಾವ ರೀತಿ ಗ್ರೋ ಆಗಿದ್ದಾರೆ, ಅವರು ಕೂಡ ಮೋಟಿವೇಶನ್ ಆಗಿ ಅವ್ರ ಚಾನಲನ್ನು ಕೂಡ ನೀವು ನೋಡಿ ಮೋಟಿವೇಶನ್ ಆಗಿ ನೀವು ಕೂಡ ಸ್ಟಾರ್ಟ್ ಮಾಡಿ. ನೀವೇನಾದರೂ ಒಂದು ಹಂತಕ್ಕೆ ಹೋದ್ರಿ ಅಂತ ಅಂದರೆ ನಮಗೆಲ್ಲರಿಗೂ ಖುಷಿ. ಅದಕ್ಕೋಸ್ಕರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಗೈಸ್.